ನಮ್ಮ ಕುಟುಂಬಕ್ಕೆ ಸೌಲಭ್ಯ ನೀಡದೆ ನಮ್ಮ ವೋಟು ನಿಮಗೆ ನೀಡೆವು. 20 ಅಲೆಮಾರಿ ಕುಟುಂಬದ ಜನರಿಂದ ಲೋಕಸಭಾ ಚುನಾವಣೆಗೆ ಬಹಿಷ್ಕಾರ. ಲೋಕಸಭಾ ಚುನಾವಣೆ ಬಹಿಷ್ಕರಿಸಿದ ಅಲೆಮಾರಿ ಕಾರ್ಮಿಕ ಕುಟುಂಬಗಳು. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಐಕೆ ಕಾಲೋನಿಯ ಅಲೆಮಾರಿ ಕುಟುಂಬ. ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ. ತಾಲೂಕು ಪಂಚಾಯಿತಿ ಇಒ ಮತ್ತು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದಿವ್ಯ ನಿರ್ಲಕ್ಷ್ಯ. ಜೀವ ಭಯದ ನಡುವೆಯೇ ಗುಡಿಸಲಿನಲ್ಲಿ ಪ್ರತಿನಿತ್ಯವೂ ಕತ್ತಲೆಯ ಜೀವನ. ಅಲೆಮಾರಿ ಕಾರ್ಮಿಕ ಕುಟುಂಬಗಳ ಕತ್ತಲೆಯ ಕುರುಡು ಜೀವನದ ನಿಜ ಕಥೆ. ಬೆಳಕಿಲ್ಲದೆ ಕತ್ತಲೆಯ ಜೀವನ. ಕುಡಿಯುವ ನೀರಿಗೂ ಪ್ರತಿನಿತ್ಯ ಸಮಸ್ಯೆ. ಕಾಲುವೆಯ ನೀರೇ ಸ್ನಾನಕ್ಕೆ ಆಸರೆ. ಮಹಿಳೆಯರಿಗೆ ಬಯಲು ಶೌಚವೇ ಗತಿ. ಅಧಿಕಾರಿಗಳು ಭೇಟಿ ನೀಡಿದ್ರೂ ಕನಿಷ್ಠ ನೀರು ನೀಡೋದಕ್ಕೆ ಮೀನಾಮೇಷ. ಸತತ 25 ವರ್ಷದಿಂದ ಕೈ ಮುಗಿದು ಬೇಡಿಕೊಂಡ್ರೂ ಕಾರ್ಮಿಕರಿಗೆ ಮೂಲ ಸೌಲಭ್ಯ ಇಲ್ಲ. ಜಿಲ್ಲಾ ನ್ಯಾಯಾಧೀಶರು ಬಂದು ಹೋದ್ರು, ಸಮಸ್ಯೆಗೆ ಮಾತ್ರ ಮುಕ್ತಿ ಇಲ್ಲ. 20 ಗುಡಿಸಲು ಮುಂದೆಯೂ ಚುನಾವಣೆ ಬಹಿಷ್ಕಾರದ ನಾಮಫಲಕ ಅಳವಡಿಕೆ. ಇರಿಕ್ಸಂದ್ರ ಕಾಲೋನಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ಇರಿಕ್ಸಂದ್ರ ಕಾಲೋನಿಯಲ್ಲಿ ವಾಸವಾಗಿದ್ದು, ಅದು PWD ಕ್ವಾರ್ಟರ್ಸಲ್ಲಿ ವಾಸವಾಗಿದ್ವು. ಅಲ್ಲಿಂದ ಇಲ್ಲಿ ನಮಗೆ DC ಅವರು 2 ಎಕರೆ ನಿವೇಶನಕ್ಕೆ ಕೊಟ್ಟಿದ್ದರು. 1 ಎಕರೆ ರುದ್ರಭೂಮಿ ಕೊಟ್ಟವ್ರೆ. 2 ಎಕರೆ ನಿವೇಶನ ಕೊಟ್ಟವರೆಲ್ಲ ಬಿಟ್ಟು ನಾವೇನು ಮಾಡಿದ್ವು, ಅಲ್ಲಿಂದ ಬಂದು ಇಲ್ಲಿ ಗುಡ್ಸ್ಗಳು ಹಾಕ್ಕೊಂಡಿದ್ದೀವಿ. ನಾವು ಬಂದು ಇಲ್ಲಿಗಾಗಲೇ 3 ತಿಂಗಳ ಬಂದು ಸರ್. ನಮ್ಗೆ ಇವತ್ತು ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ, ಬೆಳಕು ಇಲ್ಲ. ಎಲ್ಲ ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಾಯಿದ್ದಾರೆ ಸರ್. ಎಲ್ಲ ಸೆಕೆಂಡ್ ಇಯರು, ಡಿಪ್ಲೊಮೊ ಎಲ್ಲ ಮಾಡ್ತಾಯಿದ್ದಾರೆ. ಆದರೂ ಅವ್ರಿಗೆ ಬೆಳಕಿಲ್ಲ, ಕುಡಿಯೋಕ್ಕೆ ನೀರು ಮೊದಲೇ ಇಲ್ಲ. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗ್ಬೇಕು ಸರ್ ನೀರು ತರಬೇಕಾದ್ರೆ. 1 ಬಿಂದಿಗೆ ನೀರು ತರಬೇಕು 2 ಕಿಲೋಮೀಟ್ರ್ ಬಸ್ಸಾಡ್ಬೋದು ಕಾಲೋನಿಗೆ. ಆದ್ದರಿಂದ ನಮಗೆ DC ಅವರಾಗಲಿ ಪ್ರತಿಯೊಂದು ಕಡೆಗೂ ಅರ್ಜಿ ಕೊಟ್ಟಿದ್ದೀವಿ ಸರ್. ನಮ್ಮ ಕಾಲೋನಿ ಪಂಚಾಯತಿ ಒಂದು 50 ಅರ್ಜಿ ಕೊಟ್ಟಿದ್ದೀವಿ. ತಾಲೂಕು ಪಂಚಾಯತಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಆಮೇಲೆ ಜಿಲ್ಲಾ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೇವೆ, DC ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಆದರೂ ನಮ್ಗೆ ಏನೂ ಸೌಕರ್ಯ ಕೊಟ್ಟಿಲ್ಲ. ಎಷ್ಟು ಕುಟುಂಬ ಐತಿಲ್ಲ ಸರ್? ನಮ್ಮದೆಲ್ಲ ಅವ್ರಲ್ಲಿ ಇಲ್ಲೆಲ್ಲ ಒಂದು 45-50 ಕುಟುಂಬ ಇದೆ ಸರ್ ಇಲ್ಲಿ. ಆದರೂ ಪ್ರತಿಯೊಬ್ಬರಿಗೂ ನಮಗೆ ಎಲ್ಲ ಕಡೆಗೆ ಅರ್ಜಿ ಕೊಟ್ಟರು ಒಬ್ಬ ಅಧಿಕಾರಿ ಬಂದು ನಮಗೇನು ಹೆಲ್ಪ್ ಮಾಡಲಿಲ್ಲ ಅಂದಮೇಲೆ ನಾವು ಅದಕ್ಕೆ ಈ ವರ್ಷ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಮತದಾನ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್. ನಾವು ಪ್ರತಿಯೊಬ್ಬರು ಕೇಳಿದ್ದೀವಿ. ಲಾಸ್ಟ್ಗೆ ತಹಸೀಲ್ದಾರೇ ಬಂದಿದ್ದರು, ತಹಸೀಲ್ದಾರ್ಗೂ ಹೇಳಿದ್ದೀವಿ. ತಹಸೀಲ್ದಾರ್ಗೆ ಹೇಳಿದ್ರು ಅವ್ರು ಸುಮ್ಮನೆ ಒಂದು ಇದ್ದಾರಷ್ಟೇ. ಅವರು ನಮ್ಮ ಕಡೆ ಈ ಕಡೆ ಗಮನ ಹರಿಸಿಲ್ಲ. ಗ್ರಾಮ ಪಂಚಾಯತ್ ಬಂದಿಲ್ವಾ? ಗ್ರಾಮ ಪಂಚಾಯತ್ ಒಬ್ಬರು ಬರೋಲ್ಲ ಸರ್. ಇಷ್ಟು ಜನ ಮೆಂಬರ್ಗಳಿದ್ದಾರೆ. ಒಬ್ಬ ಮೆಂಬರ್ ಬಂದು ನಿಮ್ಮ ಕಷ್ಟ ಏನು ಸುಖ ಏನೋ ಕೇಳೋರಿಲ್ಲ. ವೋಟ್ ಹಾಕ್ತೀರ ಎಲ್ಲರಿಗೂ? ಇಲ್ಲ ಸರ್, ನಾವು ಈ ಥರ ಯಾವುದೇ ಕಾರಣಕ್ಕೂ ವೋಟ್ ಹಾಕಲ್ಲ. ಅಲ್ಲ, ಹಿಂದೆ ವೋಟ್ ಹಾಕಿದಿರಲ್ವ? ಹಿಂದೆ ಎಲ್ಲರಿಗೂ ವೋಟ್ ಆಗಿದ್ದೀವಿ ಸರ್. ನಾವು ವೋಟ್ ಆಗಿರೋಕೆ ಅವ್ರಿಗೆ ಗೆದ್ದಿರೋದು. ಇನ್ನು ಅವ್ರು ಸ್ವಂತ ಇದ್ದೇನು ವೋಟ್ ಇದ್ರಿ ಸರ್? ನಾವಿಲ್ಲ ಸರ್, ನಾವಿಲ್ಲ. ಒಂದು 80 ಮತದಾರ ಇದ್ದೀವಿ ಸರ್ ಇಲ್ಲಿ. ಹೌದು ಸರ್.